ಇದು ಆಪರೇಷನ್ ಸಿಂಧೂರ. ಪಾಕಿಸ್ತಾನ ಮತ್ತು ಪಾಕಿಸ್ತಾನದ ಆಕ್ರಮಿತ ಕಾಶ್ಮೀರದ ಮೇಲೆ ಉಗ್ರರು ನೆಲೆಸಿರುವ ತಾಣಗಳ ಮೇಲೆ ನಿನ್ನೆ ರಾತ್ರಿ ಭಾರತೀಯ ಹೆಮ್ಮೆಯ ಸೇನಾ ಪಡೆ ಅಟ್ಯಾಕ್ ಮಾಡಿದೆ. ಇದು ಅತ್ಯಂತ ಡೆಡ್ಲಿ ಅಟ್ಯಾಕ್ ಅಂತ ಹೇಳ್ಬೋದು. ಪೆಹಲ್ಗಾಮ್ನಲ್ಲಿ ನಡೆದಂತಹ ಮೋಸದ ದಾಳಿಗೆ ಇದು ಪ್ರತ್ಯುತ್ತರ. ವಿರೋಚಿತ ದಾಳಿ ನಡೆಸಿದ ಭಾರತೀಯ ಸೈನಿಕರು ಸುಮಾರು ಜನ ಭಯೋತ್ಪಾದಕರನ್ನ ಕೊಂದು ಹಾಕಿದ್ದಾರೆ. ಪೆಹಲ್ಗಾಮ್ನಲ್ಲಿ ನಡೆದಂತಹ ಹಿಂದೂ ಹೆಣ್ಣು ಮಕ್ಕಳ ಹಣೆಯ ಸಿಂಧೂರ ಅಳಿಸಿ ಹಾಕಿದಂತಹ ಕ್ರೌರತ್ವ ಮೆರೆದಂತಹ ಪಾಕಿಸ್ತಾನದ ಉಗ್ರರ ಮೇಲೆ ನಡೆದಂತಹ ಈ ದಾಳಿಗೆ ಆಪರೇಷನ್ ಸಿಂಧೂರ ಎಂದು ಹೆಸರಿಡಲಾಗಿದೆ. ಭಾರತೀಯ ರಕ್ಷಣಾ ಸಚಿವಾಲಯದ ಪ್ರಕಾರ ಭಾರತೀಯ ಸಶಸ್ತ್ರ ಪಡೆಗಳು ಪಾಕಿಸ್ತಾನದ ಉಗ್ರ ಪೋಷಿತ ಅಡುಗುತಾಣಗಳಾದ ಅಂದರೆ ಭಯೋತ್ಪಾದಕ ಸಂಘಟನೆಗಳಾದಂತಹ ಲಷ್ಕರ್ ಎ ತಯ್ಯಬಾ, ಜೈಷ್ ಎ ಮೊಹಮ್ಮದ್ ಈ ನೆಲೆಗಳ ಮೇಲೆ ಬಾಂಬ್ ದಾಳಿಗಟ್ಟಿವೆ. ಪಾಕಿಸ್ತಾನದ ಮೇಲೆ ನಡೆದಂತಹ ಈ ದಾಳಿಯನ್ನ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಕೂಡ ದೃಢಪಡಿಸಿದ್ದಾನೆ. ಈ ಬಗ್ಗೆ ಇವತ್ತು ಬೆಳಗ್ಗೆ ಭಾರತೀಯ ಸೇನಾಪಡೆ ಪತ್ರಿಕಾಗೋಷ್ಠಿ ಕೂಡ ಕರೆದಿದೆ ಮತ್ತು ದೇಶಾದ್ಯಂತ ಮಾಕ್ ಡ್ರಿಲ್ಗೆ ಭಾರತ ಸರ್ಕಾರ ಆದೇಶ ನೀಡಿದೆ. ಇಂಥ ಸಂದರ್ಭದಲ್ಲಿ ಈ ಯುದ್ಧ ಎಷ್ಟು ದಿನ ನಡೆಯುತ್ತೋ ಗೊತ್ತಿಲ್ಲ, ಆದರೆ ಪದೇ ಪದೇ ನಮ್ಮ ಮೇಲೆ ಆಗ್ತಾ ಇರುವಂಥ ದಾಳಿಗಳಿಗೆ ನಾವು ಪ್ರತ್ಯುತ್ತರ ಕೊಡಲೇಬೇಕಾಗಿದೆ. ಜೈ ಹಿಂದ್.